ತಮಿಳುನಾಡಿನಲ್ಲಿ ಅಣ್ಣಾಮಲೈ ವಿಭಿನ್ನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಚಾಟಿ ಏಟನ್ನ ಹೊಡೆದುಕೊಳ್ಳುವ ಮೂಲಕ ಅಣ್ಣಾಮಲೈ ಪ್ರೊಟೆಸ್ಟ್ ಮಾಡಿದ್ದಾರೆ. ಅಣ್ಣಾಮಲೈ ತಮಿಳುನಾಡಿನ ಬಿಜೆಪಿಯ ರಾಜ್ಯಾಧ್ಯಕ್ಷ. ಅಣ್ಣಾ ವಿಶ್ವವಿದ್ಯಾಲಯದಲ್ಲಿ ನಡೆದಂತಹ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಮಾಹಿತಿಯನ್ನ ಬಹಿರಂಗಗೊಳಿಸುವುದಕ್ಕೆ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಚಾಟಿ ಏಟಿನ ಹೋರಾಟಕ್ಕೆ ಮುಂದಾಗಿದ್ದಾರೆ ಅಣ್ಣಾಮಲೈ. ಮನೆಯ ಮುಂದೆ ಚಾಟಿ ಏಟನ್ನ ಹೊಡೆದುಕೊಂಡಿದ್ದಾರೆ ಅಣ್ಣಾಮಲೈ ಅವರು. ಚಾಟಿ ಏಟನ್ನ ಹೊಡೆದುಕೊಳ್ಳೋದನ್ನ ಕಾರ್ಯಕರ್ತರು ತಡೆದಿದ್ದಾರೆ. ಅಣ್ಣಾಮಲೈಗೆ ಜೇಂಕಾರವನ್ನ ಹಾಕಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ತಮಿಳುನಾಡಿನ ಬಿಜೆಪಿಯ ಅಧ್ಯಕ್ಷ ಅಣ್ಣಾಮಲೈ ನಿನ್ನೆಯಷ್ಟೇ ಡಿಎಂಕೆಯನ್ನ ಅಧಿಕಾರದಿಂದ ಕೆಳಗೆ ಇಳಿಸುವವರೆಗೂ ಕೂಡ ಪಾದರಕ್ಷೆಯನ್ನ ಧರಿಸಲ್ಲ ಅನ್ನುವುದಾಗಿ ಒಂದು ಪ್ರತಿಜ್ಞೆಯನ್ನ ಮಾಡಿದ್ರು. ಇದೀಗ ಮತ್ತೊಂದು ವಿಭಿನ್ನ ಪ್ರತಿಭಟನೆಯ ಮೂಲಕವಾಗಿನೇ ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ ಅಣ್ಣಾಮಲೈ. ಚೆನ್ನೈನ ಅಣ್ಣಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನ ರಕ್ಷಿಸುವಲ್ಲಿ ಡಿಎಂಕೆ ಸರ್ಕಾರ ವಿಫಲ ಆಗಿದೆ ಅಂತ ಆರೋಪಿಸಿ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಪ್ರತಿಭಟನೆಯ ಸಂಕೇತವಾಗಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅದುವೇ ಹಲವು ಬಾರಿ ತನ್ನ ಮೈ ಮೇಲೆ ಚಾಟಿಯನ್ನ ಹೊಡೆದುಕೊಳ್ಳುವ ಮೂಲಕವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅಣ್ಣಾಮಲೈ. ಅಣ್ಣಾ ವಿಶ್ವವಿದ್ಯಾಲಯದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ಕೊಯಮತ್ತೂರಿನ ತಮ್ಮ ನಿವಾಸದ ಮುಂದೆಯೇ ಸ್ವಯಂ ಚಾಟಿಯ ಮೂಲಕ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಜೊತೆಯಲ್ಲಿ ಪ್ರಕರಣದ ಸಂತ್ರಸ್ತೆಯ ಮಾಹಿತಿಯನ್ನ ಬಹಿರಂಗಗೊಳಿಸಿರುವುದಕ್ಕೂ ಕೂಡ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಹೀಗಾಗಿನೇ ಚಾಟಿ ಏಟಿನ ಹೋರಾಟಕ್ಕೆ ಅಣ್ಣಾಮಲೈ ಮುಂದಾಗಿದ್ರು. ತಮ್ಮ ಮನೆಯ ಮುಂದೆನೆ ಚಾಟಿ ಏಟನ್ನ ಹೊಡೆದುಕೊಂಡಿದ್ದಾರೆ ಅಣ್ಣಾಮಲೈ. ಪ್ರತಿಜ್ಞೆಯ ಮೇಲೆ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಇನ್ನು ಇವರು ಚಾಟಿ ಏಟನ್ನ ಹೊಡೆದುಕೊಳ್ಳುವಂತ ಸಂದರ್ಭದಲ್ಲಿ ಕಾರ್ಯಕರ್ತರು ತಡೆದಿದ್ದಾರೆ. ಅಣ್ಣಾಮಲೈಗೆ ಜೇಂಕಾರವನ್ನ ಹಾಕಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಇತ್ತ ಅಣ್ಣಾಮಲೈ ಒಂದೊಂದೇ ಪ್ರತಿಜ್ಞೆಯನ್ನ ಮಾಡ್ತಿದ್ದಾರೆ. ಜೊತೆಯಲ್ಲಿ ಆಪಾದಿತ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ನಿಭಾಯಿಸುವಲ್ಲಿ ಪೊಲೀಸರು ಮತ್ತು ರಾಜ್ಯ ಸರ್ಕಾರ ತೋರ್ತಿರುವಂತ ನಿರಾಸಕ್ತಿಯನ್ನ ಖಂಡಿಸಿ ಈ ರೀತಿಯಾಗಿ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಇನ್ನು ತಮ್ಮ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಜೊತೆಯಲ್ಲಿ ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಸರ್ಕಾರ ಮತ್ತು ಪೊಲೀಸರು ಸಂತ್ರಸ್ತರ ವೈಯಕ್ತಿಕ ವಿವರಗಳನ್ನ ಸೋರಿಕೆ ಮಾಡಿದ್ದಾರೆ ಮತ್ತು ಆಕೆಯ ಘನತೆಗೆ ಧಕ್ಕೆ ತರುವಂತ ಕೆಲಸ ಮಾಡಿದ್ದಾರೆ ಅನ್ನೋದಾಗಿ ಆರೋಪ ಮಾಡಿದ್ದಾರೆ. ಇದೇ ವಿಚಾರವಾಗಿ ಗರಂ ಆಗಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ. ನಿನ್ನೆಯಷ್ಟೇ ಮತ್ತೊಂದು ಪ್ರತಿಜ್ಞೆ ಮಾಡಿದ್ರು. ಅದುವೇ ಡಿಎಂಕೆಯನ್ನ ಅಧಿಕಾರದಿಂದ ಕೆಳಗಿಳಿಸುವವರೆಗೂ ಕೂಡ ಪಾದರಕ್ಷೆಯನ್ನ ತ್ಯಜಿಸ್ತೇನೆ ಅನ್ನೋದಾಗಿ. ಇದರ ನಡುವೆ ಈಗ ಮತ್ತೊಂದು ಪ್ರೊಟೆಸ್ಟ್ ಮೂಲಕವಾಗಿ ಅಣ್ಣಾಮಲೈ ಕಂಪ್ಲೀಟ್ ತಮಿಳುನಾಡಿನ ರಾಜ್ಯ ಸರ್ಕಾರದ ವಿರುದ್ಧ ಡಿಎಂಕೆ ವಿರುದ್ಧ ಗರಂ ಆಗಿಬಿಟ್ಟಿದ್ದಾರೆ. நிர்வாகிகள் ಈ பக்கம் இருக்கிறார்கள். அப்படியே சாட்டி எடுத்துக் கொள்கிறார். ஆறுக்கு மேல் ஆகிவிட்டது என நிர்வாகிகள் தடுத்தனர். ஆறு தடவைக்கு மேல் கொஞ்சம்